ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನೋಡಿ, ಇವತ್ತು ಪರಿವರ್ತನೆ ಏಕಾದಶಿ ಇರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಪರಿವರ್ತನೆ ಆಗಲೇಬೇಕು. ಕಷ್ಟಗಳ ಕಾರ್ಪಣ್ಯಗಳಲ್ಲಿ ನಾವು ಮುಳುಗಿರೋ ಅಂಥವ್ರು ಖಂಡಿತವಾಗ್ಲೂ ವಾಮದೇವನ ಸ್ಮರಣೆನ ಇವತ್ತು ನಾವು ಮಾಡ್ಕೊಬೇಕಾಗುತ್ತೆ ಜೀವನದಲ್ಲಿ. ಅದರಲ್ಲೂ ಇವತ್ತು ಏಕಾದಶಿ ಅನ್ನೋದು ಇವತ್ತು ಕೂಡ ಇರುತ್ತೆ, ನಾಳೆ ಕೂಡ ಇರುತ್ತೆ. ಉಪವಾಸ ಮಾಡೋ ಅಂಥವ್ರು 2 ದಿನ ಕೂಡ ಮಾಡಬೇಕಾಗುತ್ತೆ. ಪಾರಾಯಣೆ ಬಂದು ನಮಗೆ 16ನೇ ತಾರೀಕು ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ 2 ದಿನ ಉಪವಾಸ ಮಾಡೋಕ್ಕಾಗಲಿಲ್ಲ ಅಂದವರು ನೀವು ಇವತ್ತಿನ ದಿನ ಅವಲಕ್ಕಿ, ಹಣ್ಣು, ಹಾಲನ್ನು ನೀವು ತಗೊಬೋದು. ಅದರಲ್ಲೂ ಮುಖ್ಯವಾಗಿ ವಾಮದೇವನನ್ನು ನಾವು ಸ್ಮರಣೆ ಮಾಡೋದ್ರಿಂದ ಅಥವಾ ಅವರ ಕಥಾಶ್ರವಣನ ನಾವು ಕೇಳಿಸ್ಕೊಳ್ಳೋದ್ರಿಂದ ಅಥವಾ ಅದನ್ನು ನಾವು ಒಂದು ಸಾರಿ ನಾವು ಆ ಕಥೆನ ಓದೋದ್ರಿಂದ ನಾವು ಮಾಡಿರೋಂಥ ಪಾಪಕರ್ಮಗಳೆಲ್ಲ ವಿಮುಕ್ತಿಗೊಂಡು ನಮ್ಮ ಜೀವನದಲ್ಲಿ ಒಂದು ಹೊಸ ಪರಿವರ್ತನೆ ಆಗೋದಕ್ಕೆ ಇವತ್ತಿನ ಏಕಾದಶಿ ತುಂಬ ಮಹತ್ವದಾಗಿರುತ್ತೆ. ಅದರಲ್ಲೂ ನೀವು ಇವತ್ತು ನೋಡಿ ಆ ಕಥೆಯ ಸಾರಾಂಶ ಯಾವ ರೀತಿ ಇದೆ ಅನ್ನೋದನ್ನ ನಾನು ಪುಟ್ಟದಾಗಿ ತಿಳಿಸ್ಕೊಡ್ತೀನಿ. ಅಟ್ಲೀಸ್ಟ್ ಒಂದು ಸಾರಿನಾದ್ರೂ ನಾವು ಆ ಕಥೆನ ಕೇಳಿಸ್ಕೊಂಡಿದ್ದೆ ಆದರೆ ನಾವು ಮಾಡಿರೋಂಥ ಎಷ್ಟೋ ಪಾಪಕರ್ಮಗಳು ವಿಮುಕ್ತಿಯಾಗಿ ನಮಗೆ ಜೀವನದಲ್ಲಿ ನಾವು ಅಂದ್ಕೊಂಡಿರೋಂಥ ಗುರಿ ತಲುಪೋದಕ್ಕೆ ಪರಿವರ್ತನೆ ಆಗಿ ದೇವರು ನಮಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ವಾಮನ ಅವತಾರದ ಕಥೆನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ವಾಮನ ಅವತಾರವು ಅಸುರ ರಾಜ ಮಹಾಬಲಿಯಿಂದ ಪ್ರಾರಂಭವಾಗುತ್ತದೆ. ಮಹಾಬಲಿ ಪ್ರಹ್ಲಾದನ ಮೊಮ್ಮಗ ಮತ್ತು ವಿರೋಚನನ ಮಗ. ಸಾಗರದ ಮಂಥನದ ನಂತರ ದೇವರುಗಳು ಅಮರ ಮತ್ತು ಶಕ್ತಿಶಾಲಿಯಾದರು. ಇಂದ್ರನ ಸೈನ್ಯವು ದೈತ್ಯರಾಜ್ ಬಲಿ ಮತ್ತು ಅವನ ಅಸುರರು ಮತ್ತು ದೈತ್ಯರ ಸೈನ್ಯವನ್ನು ಸೋಲಿಸಿತು. ಒಂದು ದಿನ ದೈತ್ಯರಾಜ್ ಬಾಲಿಯು ಋಷಿ ಶುಕ್ರಾಚಾರ್ಯರನ್ನು ಭೇಟಿಯಾಗಲು ಹೋಗಿ, ಆಚಾರ್ಯರೇ, ದಯವಿಟ್ಟು ನನ್ನ ಎಲ್ಲ ಅಧಿಕಾರಗಳನ್ನು ಮತ್ತು ನನ್ನ ರಾಜ್ಯವನ್ನು ಮರಳಿ ಪಡೆಯಲು ನನಗೆ ಒಂದು ಮಾರ್ಗವನ್ನು ತೋರಿಸಿ ಎಂದು ಕೇಳಿದರು. ಬಲಿಯ ಮಾತುಗಳನ್ನು ಕೇಳಿದ ಆಚಾರ್ಯರು, ನೀನು ಮಹಾಭಿಷೇಕ ವಿಶ್ವಜಿತ ಯಾಗವನ್ನು ಮಾಡಬೇಕು, ನಿನ್ನ ಎಲ್ಲ ಶಕ್ತಿಗಳನ್ನು ಮರಳಿ ಪಡೆಯಬೇಕು ಎಂದು ಉತ್ತರಿಸಿದರು. ಬಲಿ ಶುಕ್ರಾಚಾರ್ಯರು ಮೇಲ್ವಿಚಾರಣೆಯಲ್ಲಿ ಯಾಗವನ್ನು ಮಾಡಲು ಒಪ್ಪಿಕೊಂಡರು. ಯಾಗದ ನಂತರ ಬಲಿಯು ಗಾಳಿಯ ವೇಗದಲ್ಲಿ ಓಡುವ 4 ಮನೆಗಳಿಂದ ಎಳೆಯಲ್ಪಟ್ಟ ಚಿನ್ನದ ರಥವನ್ನು ಸ್ವೀಕರಿಸಿದನು. ಅಸಂಖ್ಯ ಬಾಣಗಳಿಂದ ಕೂಡಿದ ಬತ್ತಳಿಕೆ, ಸಿಂಹದ ತಲೆ ಮತ್ತು ಆಕಾಶದ ರಕ್ಷಕವಚವನ್ನು ಹೊಂದಿರುವ ಧ್ವಜಸ್ತಂಭವನ್ನು ಸಹ ಅವನು ಪಡೆದನು. ಈ ವಸ್ತುಗಳ ಜೊತೆಗೆ ಶುಕ್ರಾಚಾರ್ಯರು ಅವನಿಗೆ ಸದಾ ಅರಳಿದ ಹೂವುಗಳ ಮಾಲೆ ಮತ್ತು ರಣಘೋಷವು ಗುಡುಗುವ ಶಂಖವನ್ನು ನೀಡಿದರು. ನಂತರ ಬಲಿ ಇಂದ್ರನ ವಿರುದ್ಧ ಯುದ್ಧಕ್ಕೆ ಹೋದನು. ಈ ಬಾರಿ ಯುದ್ಧದಲ್ಲಿ ದೈತ್ಯರಾಜನು ಬಲಿ ಗೆದ್ದು ಇಂದ್ರನನ್ನು ಯುದ್ಧ ಭೂಮಿಯಿಂದ ಓಡಿ ಹೋದನು. ಬಾಲಿ ಮತ್ತೊಮ್ಮೆ ತನ್ನ ವಿಜಯದ ಸ್ಥಾನವನ್ನು ಉಳಿಸಿಕೊಳ್ಳಲು ಶುಕ್ರಾಚಾರ್ಯರ ಮಾರ್ಗದರ್ಶನವನ್ನು ಕೇಳಿದನು. ಶುಕ್ರಾಚಾರ್ಯರು ಹೇಳಿದರು, ನೀವು ಈ ಯಾಗಗಳನ್ನು ಮಾಡುವುದನ್ನು ಮುಂದುವರಿಸಿದರೆ ನೀವು ನಿರ್ಭೀತ ಮತ್ತು ಶಕ್ತಿಯುತ ಜೀವನವನ್ನು ನಡೆಸಬಹುದು. ನೀವು ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ದಾನವನ್ನು ನೀಡಬೇಕು. ನೋಡಿ, ಬಾಲಿ ಹಾಗೆ ಮಾಡಲು ತಕ್ಷಣ ಒಪ್ಪಿಕೊಂಡನು. ಏತನ್ಮಧ್ಯೆ ಇಂದ್ರನು ಆಚಾರ್ಯ ಬೃಹಸ್ಪತಿಯನ್ನು ಸಂಪರ್ಕಿಸಿ ದೇವರ ಶಕ್ತಿಯನ್ನು ಮರಳಿ ಪಡೆಯುವ ಮಾರ್ಗವನ್ನು ಕಲಿಯಲು ಬಂದನು. ಆಚಾರ್ಯ ಬೃಹಸ್ಪತಿಯು ಇಂದ್ರನನ್ನು ಭಗವಾನ್ ವಿಷ್ಣುವಿನ ಸಹಾಯವನ್ನು ಕೇಳಲು ಕೇಳಿಕೊಂಡನು. ಈಗ ಇಂದ್ರನು ವಿಷ್ಣುವನ್ನು ಮೆಚ್ಚಿಸಲು ತಪಸ್ಸನ್ನು ಮಾಡಲು ಪ್ರಾರಂಭಿಸಿದನು. ಇಂದ್ರನ ತಾಯಿಯಾದ ಮಹರ್ಷಿ ಕಶ್ಯಪನ ಹೆಂಡತಿ ಅದಿತಿ ತನ್ನ
ಮಗನನ್ನು ಕಷ್ಟದಲ್ಲಿ ನೋಡಿದಳು ಮತ್ತು ಸಹಾಯಕ್ಕಾಗಿ ವಿಷ್ಣುವಿನ ಬಳಿಗೆ ಹೋದಳು. ಭಗವಾನ್ ವಿಷ್ಣುವು, ದೇವಮಾತೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮಗನಾಗಿ ಹುಟ್ಟುತ್ತೇನೆ. ನಾನು ನಂತರ ಬಲಿಯನ್ನು ಕೊಲ್ಲುತ್ತೇನೆ ಅಂತ ಹೇಳ್ತಾರೆ. ಅದಿತಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಅವನಿಗೆ ವಾಮನ ಎಂದು ಹೆಸರಿಟ್ಟಳು. ಒಂದು ದಿನ ವಾಮನನು ಬ್ರಾಹ್ಮಣನಂತೆ ಪೋಸು ಕೊಟ್ಟು ಶುಕ್ರಾಚಾರ್ಯ ಮತ್ತು ದೈತ್ಯರಾಜ ಬಲಿ ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಹೋದನು. ಬಲಿ ಬ್ರಾಹ್ಮಣ ಹುಡುಗನನ್ನು ಸ್ವಾಗತಿಸಿ, ನಾನು ಬ್ರಾಹ್ಮಣ ಯುವಕನಿಗೆ ಹೇಗೆ ಸಹಾಯ ಮಾಡಲಿ? ಬ್ರಾಹ್ಮಣನು ಹೇಳಿದನು, ನೀನು ಬ್ರಾಹ್ಮಣರಿಗೆ ದಾನ ಕೊಡುವ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೀನಿ. ನಾನು ಸಂಪತ್ತು ಅಥವಾ ಐಷಾರಾಮಿಗಳನ್ನು ಬಯಸುವುದಿಲ್ಲ. ನನ್ನ 3 ಹೆಜ್ಜೆಗಳನ್ನು ಅವತರಿಸಿರುವ ಭೂಮಿ ನನಗೆ ಬೇಕು ಅಂತ ಕೇಳ್ತಾರೆ. ಬ್ರಾಹ್ಮಣ ಹುಡುಗನ ಕೋರಿಕೆಯನ್ನು ಕೇಳಿ ಅಲ್ಲಿ ನೆರೆದಿದ್ದ ಜನರೆಲ್ಲೂ ಆಶ್ಚರ್ಯಚಕಿತರಾಗಿ ಬಾಲಕನ ಕೋರಿಕೆಗೆ ಅಸುರರು ನಕ್ಕರು. ದೈತ್ಯರಾಜರು ಬಾಲಿ ಅವರು ಬಯಸಿದ್ದನ್ನು ನೀಡಲು ಒಪ್ಪಿಕೊಂಡರು. ಇದ್ದಕ್ಕಿದ್ದಂತೆ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಯುವಕ ಬ್ರಾಹ್ಮಣ ಹುಡುಗ ಗಾತ್ರದಲ್ಲಿ ಬೆಳೆಯಲು ಪ್ರಾರಂಭಿಸಿದನು. ಶೀಘ್ರದಲ್ಲೇ ಅವನು ಭೂಮಿಗಿಂತ ದೊಡ್ಡವನಾದನು. ಅವನು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟನು ಮತ್ತು ಅದನ್ನು ಹೇಳಿಕೊಳ್ಳಲು ಭೂಮಿಯ ಮೇಲೆ ಇಟ್ಟನು ಮತ್ತು ಈಗ ಭೂಮಿ ನನ್ನದು ಎಂದು ಹೇಳಿದನು. ನಂತರ ಅವನು 2ನೇ ಹೆಜ್ಜೆಯನ್ನು ಇಟ್ಟು ಬಲಿಯ ಅಧೀನದಲ್ಲಿದ್ದ ಅಮರಾವತಿಯ ಮೇಲೆ ಇರಿಸಿದನು. ಈಗ ಅಮರಾವತಿ ನನ್ನದು ಎಂದು ಹೇಳಿದನು. ಅಮರಾವತಿಯು ಬ್ರಾಹ್ಮಣ ಹುಡುಗನ ವಶದಲ್ಲಿತ್ತು. ಆಗ ಅವನು, ಬಾಲಿ, ನಾನು ನನ್ನ 3ನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು? ಭೂಮಿ ಮತ್ತು ಸ್ವರ್ಗ ಈಗಾಗಲೇ ನನ್ನದು. ಇದು ಈಗ ಯಾವುದೇ ಸ್ಥಳ ಉಳಿದಿಲ್ಲ. ಶುಕ್ರಾಚಾರ್ಯರು ಬಲಿಯನ್ನು ಎಚ್ಚರಿಸಿದರು. ಬಾಲಿ, ಹುಷಾರಾಗಿರು. ಈ ಬ್ರಾಹ್ಮಣ ಸಾಮಾನ್ಯ ಹುಡುಗನಲ್ಲ ಎಂದು ನನಗೆ ಖಚಿತವಾಗಿದೆ. ಅವನು ಖಂಡಿತವಾಗಿಯೂ ವಾಮನ, ಭಗವಾನ್ ವಿಷ್ಣು. ಅವನು 3ನೇ ಹೆಜ್ಜೆ ಇಡಲು ಬಿಡಬೇಡಿ. ಇಲ್ಲದಿದ್ದರೆ ನೀವು ಹೊಂದಿರುವ ಎಲ್ಲವನ್ನೂ ಕಳೆದುಕೊಳ್ಳಬೇಕಾಗುತ್ತದೆ. ಆದರೆ ಬಲಿ ಹೇಳಿದ, ಆಚಾರ್ಯ, ನಾನು ಅವನಿಗೆ ನನ್ನ ಮಾತನ್ನು ಕೊಟ್ಟಿದ್ದೇನೆ. ನಾನು ಅದರಿಂದ ಹಿಂತಿರುಗಲು ಸಾಧ್ಯವಿಲ್ಲ. ಅಸುರರು ಮತ್ತು ದೈತ್ಯರು ಇದನ್ನು ಕೇಳಿದರು ಮತ್ತು ವಾಮನನ ಮೇಲೆ ಆಕ್ರಮಣ ಮಾಡಲು ಮುಂದಾದರು. ಆದರೆ ಅವರು ಅವನಿಗೆ ಯಾವುದೇ ಹಾನಿ ಮಾಡಲಿಲ್ಲ. ಬಾಲಿ ನಂತರ ವಾಮನನು ಉದ್ದೇಶಿಸಿ, ಬೇರೆ ಏನೂ ಉಳಿದಿಲ್ಲವಾದ್ದರಿಂದ ನೀನು ನಿನ್ನ 3ನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡಬಹುದು ಎಂದು ಹೇಳಿದನು. ಬಲಿಯ ಮಾತುಗಳನ್ನು ಕೇಳಿದ ಭಗವಾನ್ ವಿಷ್ಣುವು ತನ್ನ ನಿಜ ರೂಪದಲ್ಲಿ ಕಾಣಿಸಿಕೊಂಡು, ಬಾಲಿ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಇನ್ನು ಮುಂದೆ ನೀನು ಪಾತಾಳ ಲೋಕವನ್ನು ಶಾಶ್ವತವಾಗಿ ಆಳುವೆ. ಹೀಗೆ ಬಾಲಿ ಪಾತಾಳ ಲೋಕಕ್ಕೆ ಹೋದನು. ವಿಷ್ಣುವಿನ ವಾಮನ ಅವತಾರದಿಂದಾಗಿ ಇಂದ್ರ ಮತ್ತು ಇತರೆ ದೇವತೆಗಳು ಅಮರಾವತಿಯನ್ನು ಉಳಿಸಿಕೊಂಡರು. ನೋಡಿ, ಈ ರೀತಿ ಅಹಂಕಾರಪಟ್ಟಂತಹ ಬಾಲಿನ ವಾಮನ ದೇವರು ಹೇಗೆ ಪರಿವರ್ತನೆ ಮಾಡ್ತಾರೆ ಅನ್ನೋದು ಈ ಕಥೆಯ ಸಾರಾಂಶ ಆಗಿರುತ್ತೆ. ಅದಕ್ಕೆ ನಾವು ಯಾವತ್ತೂ ಅಷ್ಟೇ ಅಹಂಕಾರನ ಪಡಬಾರ್ದು. ಅಲ್ಪಂಗೆ ಐಶ್ವರ್ಯ ಬಂದಾಗ ಮಧ್ಯರಾತ್ರಿಲಿ ಕೊಡೆ ಹಿಡ್ಕೊಂಡ್ರು ಅನ್ನಂಗೆ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಬರ್ತಾ ಇರುತ್ತೆ. ಆದರೆ ನಮ್ಮ ಜೀವನದಲ್ಲಿ ಒಂದು ಪದ್ಧತಿನ ನಾವು ಅಳವಡಿಸ್ಕೊಂಡು ಅಟ್ಲೀಸ್ಟ್ ನಾವು ದೇವರ ಸೇವೆನ ನಾವು ಭಕ್ತಿಯಿಂದ ನಿಷ್ಕಲ್ಮಶವಾಗಿ ನಾವು ಆಚರಣೆ ಮಾಡಿದ್ದೆ ಆದರೆ ಮಾನಸಿಕವಾಗಿ ದೈಹಿಕವಾಗಿ ನಾವು ದೇವರ ಹತ್ರ ಆದಾಗ ನಮಗೆ ಕಷ್ಟದ ದಿನಗಳಲ್ಲಿ ಅಥವಾ ನಾವೇನಾದರೂ ಕಳ್ಕೊಂಡಿರೋ ಅಂಥ ಸಂದರ್ಭದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಾವು ಸೋತೋಗಿದ್ದೀವಿ ಅಂತ ಅನ್ನಿಸ್ದಾಗ ಖಂಡಿತವಾಗ್ಲೂ ಭಗವಂತ ನಮಗೆ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮ ಜೀವನನ ಪರಿವರ್ತನೆ ಮಾಡೋದಕ್ಕೆ ಒಂದು ಏಕಾದಶಿ ಆಚರಣೆ ಅನ್ನೋದು ತುಂಬ ಮುಖ್ಯ. ಅಕಸ್ಮಾತ್ ನಿಮಗೆ ಏಕಾದಶಿ ಆಚರಣೆ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ನಾಮಜಪನ ಮಾಡಿ, ರಾಯರ ಗಾಯತ್ರಿ ಮಂತ್ರನ ಹೇಳ್ಕೊಳ್ಳಿ. ಸಾಧ್ಯವಾದಷ್ಟು ಇವತ್ತಿನ ದಿನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು
ಯಾವಾಗಲೂ ಅಷ್ಟೇನೆ ಜೀವನದಲ್ಲಿ ನಾವು ಸಂತೋಷವಾಗಿರಬೇಕು, ಯಾವಾಗಲೂ ನಾವು ಪ್ರೀತಿಯಿಂದ ಇರಬೇಕು ಅಂತ ಬಯಸೋವಂಥ ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿನ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುಗಳ ಸ್ತೋತ್ರನ ಹೇಳ್ಕೊಬೋದು, ಅಥವಾ ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳು, ಪೂರ್ಣಬೋಧ ಸ್ತೋತ್ರ ಹೇಳ್ಕೊಬೋದು, ವಿಷ್ಣುವಿನ ಸ್ತೋತ್ರ ಓದ್ಕೊಬೋದು. ಅದರಲ್ಲೂ ಮುಖ್ಯವಾಗಿ ನೀವು ನೋಡಿ ವಾಮದೇವನ ಸ್ತೋತ್ರನ ನೀವು ಓದ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಇವತ್ತಿನ ದಿನ ನೀವು ಏನು ಅನ್ಕೊತೀರೋ ಅದು ಖಂಡಿತವಾಗ್ಲೂ ಸಿದ್ಧಿ ಆಗುತ್ತೆ. ಭೂಮಿ ಸಿಗಬೇಕು ಅಂತ ಆಸೆ ಪಡೋ ಅಂಥವ್ರು, ಅಥವಾ ನಮ್ಮ ಜೀವನದಲ್ಲಿ ಸೋತು ಸುಣ್ಣ ಆಗ್ಬಿಟ್ಟಿದ್ದೀವಿ, ನಮ್ಮ ಜೀವನದಲ್ಲಿ ಗೆಲುವು ಬೇಕು ಅನ್ನೋರು ವಾಮನ ಸ್ತೋತ್ರ ಅಂತ ಬರುತ್ತೆ, ಅದನ್ನು ನೀವು ಖಂಡಿತವಾಗ್ಲೂ ಓದ್ಕೊಳ್ಳಿ. ಯಾಕಂದರೆ ನೋಡಿ ವಾಮನ ಸ್ತೋತ್ರ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ನೋಡಿ ಆ ಸ್ತೋತ್ರದ ಒಂದು ಸಾಲನ್ನ ಹೇಳ್ತೀನಿ, ಈ ರೀತಿ ಆ ಸ್ತೋತ್ರ ನಿಮಗೆ ಕಮೆಂಟ್ಸ್ ಆಗುತ್ತೆ. ಏಮಾದೃಶಿಖರಾಕಾರಂ ಶುದ್ಧ ಸ್ಫಟಿಕ ಸನ್ನಿಭವಂ ಪೂರ್ಣಚಂದ್ರ ನಿಭಂ ದೇವಂ ದ್ವಿಭಜಂ ವಾಮನಂ ಸ್ಮರೇತ್ ಅಂತ ಸ್ಟಾರ್ಟ್ ಆಗುತ್ತೆ. ಇಂಥ ಮಂತ್ರನ ನೀವು 15 ಅಧ್ಯಾಯಗಳಿರುತ್ತೆ, ಅಂಥ 15 ಅಧ್ಯಾಯಗಳಿರೋಂಥ ವಾಮನ ಸ್ತೋತ್ರನ ನೀವು ಪ್ರತಿಯೊಬ್ಬರು ಕೂಡ ಹೇಳ್ಕೊಬೋದು. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಿಮಗೆ ಆ ಮಂತ್ರಗಳನ್ನೆಲ್ಲ ನಿಮಗೆ ಹೇಳ್ಕೊಳಕ್ಕಾಗಲ್ಲ ಅಂತ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ಸ್ನೇಹಿತರೆ, ಅದರಲ್ಲೂ ಮುಖ್ಯವಾಗಿ ವಿಷ್ಣುವಿನ ಸ್ತೋತ್ರಗಳು ಬರ್ತಾ ಇರುತ್ತೆ. ಅಂಥ ವಿಷ್ಣುವಿನ ಸ್ತೋತ್ರನ ನೀವು ಇವತ್ತಿನ ದಿನ ಸ್ಮರಣೆ ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ನೀವು ಇವತ್ತಿನ ದಿನ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನ ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಬ್ರಾಹ್ಮಣರಿಗೆ, ಎಲ್ಲಿ ಬ್ರಾಹ್ಮಣರು ಇರ್ತಾರೋ, ಯಾಕೆ ನಾವು ಬ್ರಾಹ್ಮಣರಿಗೆ ನಾವು ದಾನ ಕೊಡಿ ಅಂತ ಹೇಳ್ತೀವಿ ಅಂದರೆ, ಅವರು ವೇದ ಉಪನಿಷತ್ತು ದೇವರುಗಳಿಗೆ ಹತ್ತಿರವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ. ಅವರು ಅವರಿಗಾಗಿ ಕೇಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಇತರರು ಚೆನ್ನಾಗಿರಲಿ ಅಂತ ಅವರು ಬೇಡಿಕೊಳ್ಳುತ್ತಾ ಇರ್ತಾರೆ. ಅವರು ಬೇಡಿಕೊಳ್ಳೋ ಅಂಥ ವೇದ ಉಪನಿಷತ್ತುಗಳ ಪ್ರಕಾರ ಅವರು ಓದಿ ಪಡೆದುಕೊಂಡಂಥ ಪುಣ್ಯ ಪ್ರಾಪ್ತಿ ಅವರಿಗೆ ದಕ್ಕೋದಿಲ್ಲ. ಅವರು ಇತರರಿಗೆ ದಾನ ಮಾಡಿದಾಗ ಅವ್ರಿಗೆ ಅದ್ರ ಪುಣ್ಯದಿಂದ ಅವ್ರಿಗೆ ಜಾಸ್ತಿ ಪ್ರತಿಫಲ ಇರುತ್ತೆ. ಅದಕ್ಕೋಸ್ಕರ ಅವರು ಮಾಡಿದಂತಹ ಪುಣ್ಯಗಳೆಲ್ಲ ನಮಗೆ ಬರಬೇಕು ಅಂದಾಗ ಅವರಿಂದ ನಾವು ಒಳ್ಳೆಯದನ್ನು ಹೇಳಿಸ್ಕೊಬೇಕು, ಒಳ್ಳೆಯದನ್ನ ಆಗಲಿ ಅಂತ ನಾವು ಅವರಿಂದ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಒಂದು ದಾರಿ ಆಗಿರುತ್ತೆ. ಆ ದಾರಿಲಿ ನಾವು ಇವತ್ತಿನ ದಿನ ಸಾಧ್ಯವಾದಷ್ಟು ನಾವು ಅವ್ರಿಗೆ ಖುಷಿ ಆಗೋ ಅಂಥದ್ದನ್ನ ನಾವು ಏನಾದರೂ ಕೊಟ್ಟಾಗ ಮಾತ್ರ ಖಂಡಿತವಾಗ್ಲೂ ನಮಗೆ ನಾವು ಮಾಡಿದಂತಹ ಪೂಜೆ ಪುನಸ್ಕಾರಗಳು ಎಲ್ಲನೂ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವತ್ತೂ ಅಷ್ಟೇ ನಾವು ಒಂದು ಪೂಜೆ ಮಾಡಬೇಕು ಅಂದಾಗ ನಾವು ಯಾವುದೇ ಗೊತ್ತಿದ್ದೋ ಗೊತ್ತಿಲ್ಲದಿದ್ದಲೇ ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಅಂಥ ತಪ್ಪುಗಳನ್ನ ಖಂಡಿತವಾಗ್ಲೂ ನಾವು ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಹಿಂದೂ ಧರ್ಮದಲ್ಲಿ ಯಾವುದೇ ದೇವ ಅಥವಾ ದೇವತೆಯನ್ನು ಪೂಜಿಸಲು ಕೆಲವು ನಿರ್ದಿಷ್ಟ ನಿಯಮಗಳನ್ನು ಮಾಡಲಾಗಿದೆ. ಇದು ದೇವರ ಸಾಧನೆಯನ್ನು ಯಶಸ್ವಿಗೊಳಿಸಲು ಮತ್ತು ಅವನಿಂದ ಬಯಸಿದ ಆಶೀರ್ವಾದ ಪಡೆಯಲು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಈ ನಿಯಮಗಳನ್ನು ನಿರ್ಲಕ್ಷಿಸುವವರಿಗೆ ವರ್ಷಗಟ್ಟಲೆ ಪೂಜೆ ಮಾಡಿದರೂ ಪೂಜೆಯ ಫಲ ಸಿಗುವುದಿಲ್ಲ. ಪೂಜೆಗೆ ಸಂಬಂಧಿಸಿದ ನಿಯಮಗಳನ್ನು ನಿರ್ಲಕ್ಷಿಸುವುದರಿಂದ ಅವರ ಇಷ್ಟಾರ್ಥಗಳು ಈಡೇರದೆ ಉಳಿದು ಬಿಡುತ್ತದೆ. ಆದರೆ ಅವರು ತಪ್ಪಾದ ರೀತಿಯಲ್ಲಿ ಪೂಜಿಸಿದರೆ ತಪ್ಪಿತಸ್ಥರೆಂದು ಭಾವಿಸುತ್ತಾರೆ. ನಿಮ್ಮ ಪೂಜೆಯ ಪೂರ್ಣ ಫಲವನ್ನು ನೀವು ಪಡೆಯುವುದಿಲ್ಲ, ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುವುದಿಲ್ಲ. ವಾಸ್ತು ಪ್ರಕಾರ ಯಾವುದೇ ದೇವರನ್ನು ಪೂಜಿಸುವಾಗ ದೀಪ ಮತ್ತು ನೀರಿನ ಕಲಶವನ್ನು ಒಟ್ಟಿಗೆ ಇಡಬಾರದು ಅಥವಾ ಮರೆತು ಹತ್ತಿರ ಇಡಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಗೆ ಬಳಸುವ ಕಲಶ ಅಥವಾ ನೀರಿನ ಪಾತ್ರೆಯನ್ನು ಯಾವಾಗಲೂ ಈಶಾನ್ಯಕ್ಕೆ ಅಂದರೆ ಈಶಾನ್ಯದ ಕಡೆಗೆ ಇಡಬೇಕು ಮತ್ತು ದೇವರುಗಳಿಗೆ ಮತ್ತು ದೇವತೆಗಳಿಗೆ ದೀಪವನ್ನು ಯಾವಾಗಲೂ ಆಗ್ನೇಯ ದಿಕ್ಕಿನಲ್ಲಿ ಅಂದರೆ ಅಗ್ನಿ ಕೋನದ ಕಡೆಗೆ ಇರಬೇಕು. ನೋಡಿ, ಇವತ್ತು ನೀವು ರಾಯರಿಗಾಗಿರ್ಬೋದು, ವಿಷ್ಣು ದೇವರಿಗಾಗಿರ್ಬೋದು, ಏಕಾದಶಿ ಆಚರಣೆ ಮಾಡುವಂಥ ಸಂದರ್ಭಗಳಲ್ಲಿ ನೀವು ಒಂದು ತಾಮ್ರದ ಪಾತ್ರೆ ಒಳಗಡೆ ನೀವು ಒಂದು ತುಳಸಿಯನ್ನು ಹಾಕಿ ಇಡೋ ಅಂಥವ್ರು ಖಂಡಿತವಾಗ್ಲೂ ನೀವು ಈಶಾನ್ಯದ ಕಡೆ, ಈಶಾನ್ಯದ ಮೂಲೆ ಇರುತ್ತಲ್ಲ ಅಲ್ಲಿ ನೀವು ಇಟ್ಟು ಬೇಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ನಾವು ತುಪ್ಪದ ದೀಪನ ನಾವು ಇವತ್ತಿನ ದಿನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ರಾಯರಿಗೆ ತುಂಬಾ ಖುಷಿಯಾಗುತ್ತೆ, ವಿಷ್ಣು ದೇವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ನೀವು ಕಳಸ
ಕಳಸ ಮತ್ತು ಕೆಲವೊಬ್ಬರು ಕಳಸ ಗಿಲ್ಸ ಎಲ್ಲ ಊರ್ತಾರೆ. ಏಕಾದಶಿ ದಿನಗಳಲ್ಲಿ ಯಾವುದೇ ಕಳಸ ಪದ್ಧತಿ ಆಚರಣೆ ಇರೋದಿಲ್ಲ. ಅಲ್ಲಿ ನಿಷ್ಕಲ್ಮಶವಾಗಿ ಬರೀ ವಿಷ್ಣುವಿನ ಫೋಟೋಗೆ ಅಲಂಕಾರ ಮಾತ್ರ ಇರುತ್ತೆ. ಅಲಂಕಾರ ಮಾಡಿ ನಿಮಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಅಂತ ಬಯಸುತ್ತೋ ಆ ರೀತಿ ನೀವು ಅಲಂಕಾರ ಮಾಡ್ಬೋದು. ಅದರಲ್ಲೂ ರಾಯರ ಪ್ರತಿಮೆಗಳಿಗೆ ಕೆಲವೊಂದು ಕಡೆ ತುಳಸಿ ಒಂದು ಬಿಟ್ಟು ಇನ್ನೇನನ್ನು ಅಲಂಕಾರ ಮಾಡೋದಿಲ್ಲ. ಆದರೆ ಕೆಲವೊಬ್ಬರು ಅಲಂಕಾರ ಮಾಡ್ತಾರೆ. ಅದು ಅವರ ಮನಸ್ಸಿಗೆ ಬಿಟ್ಟಂಥ ವಿವೇಚನೆ. ಇದನ್ನು ನೀವು ತಿಳ್ಕೊಬೇಕು. ಅದರಲ್ಲೂ ನೀವು ದೇವರ ಪೂಜೆ ಮಾಡುವಾಗ ಬಳಸಿದ ಬಾಡಿದ ಅಥವಾ ಕೊಳೆತ ಹೂಗಳನ್ನು ಅರ್ಪಿಸಬಾರದು. ಯಾವಾಗಲೂ ಅರಳಿದ ಹೂಗಳನ್ನು ದೇವರ ಪೂಜೆಯಲ್ಲಿ ಅರ್ಪಿಸಬೇಕು. ಅದೇ ರೀತಿ ಏಕಾದಶಿ ಆಚರಣೆಗಳಲ್ಲಿ ನಾವು ಮುಖ್ಯವಾಗಿ ತುಳಸಿನ ಶ್ರೇಷ್ಠವಾದ ತುಳಸಿನ ಆಚರಣೆಗೆ ಬಳಸ್ಕೊಬೇಕು ಅನ್ನೋದು ಮುಖ್ಯವಾಗಿರುತ್ತೆ. ಯಾವುದೇ ದೇವರ ಪೂಜೆಯಲ್ಲಿ ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾದ ಹೂಗಳನ್ನು ಎಂದಿಗೂ ಬಳಸಬಾರದು. ಅಂದರೆ ಕೆಲವೊಂದು ಹೂಗಳಿರುತ್ತೆ, ಆಯಾಯ ಹೂಗಳು ಆಯಾಯ ದೇವರಿಗೆ ಮಾತ್ರ ಇಷ್ಟ ಇರುತ್ತೆ. ಏಕಾದಶಿ ದಿನಗಳಲ್ಲಿ ನೋಡಿ, ರಾಯರಿಗೆ ತುಳಸಿ ಬಿಟ್ಟು ಇನ್ಯಾವುದೇ ಹೂಗಳನ್ನು ಜಾಸ್ತಿ ಏರಿಸೋದಿಲ್ಲ. ಕೆಲವೊಂದು ಮಂತ್ರಾಲಯದಲ್ಲಿ ನೀವು ನೋಡ್ಬೋದು, ಏಕಾದಶಿ ಆಚರಣೆಯಲ್ಲಿ ಬೃಂದಾವನ ಪೂರ್ತಿ ಅಲಂಕಾರ ಇಲ್ದಲೇನೆ ಇರುತ್ತೆ. ಅದೇ ರೀತಿ ಖಂಡಿತವಾಗ್ಲೂ ನೀವು ಕೂಡ ಯಾವ್ಯಾವ ಹೂಗಳಿದೆ, ಎಲ್ಲೆಲ್ಲೋ ಸಿಗ್ತಾ ಇದೆ ಅಂತ ಯಾವ್ಯಾವ ಹೂಗಳನ್ನು ನೀವು ತಂದು ಪೂಜಾ ಪದ್ಧತಿಗಳಲ್ಲಿ ನೀವು ಅದನ್ನು ಬಳಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅದರಿಂದ ನಮಗೆ ಒಳ್ಳೆಯದು ಆಗೋದಿಲ್ಲ ಅನ್ನೋದನ್ನ ನೀವು ನೆನಪಿನಲ್ಲಿ ಇಟ್ಕೊಂಡು ಪೂಜೆನ ನೀವು ಮಾಡಬೇಕಾಗುತ್ತೆ. ಹಿಂದೂ ಧರ್ಮದಲ್ಲಿ ಯಾವುದೇ ದೇವತೆಯ ಆರಾಧನೆಯಲ್ಲಿ ಆಸನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ದೇವರ ಪೂಜೆಯಲ್ಲಿ ನಿರ್ದಿಷ್ಟ ದೇವತೆ ಅಥವಾ ನವಗ್ರಹಕ್ಕೆ ಸಂಬಂಧಿಸಿದ ಬಣ್ಣದ ಆಸನವನ್ನು ಯಾವಾಗಲೂ ಬಳಸಬೇಕು. ಅನಾಯಾಸವಾಗಿ ನೆಲದ ಮೇಲೆ ಕುಳಿತು ಪೂಜೆ ಮಾಡುವವರಿಗೆ ಅದರ ಫಲ ಸಿಗುವುದಿಲ್ಲ ಎಂಬ ನಂಬಿಕೆ ಇದೆ. ಹಾಗೆ ಬರಿಯ ತಲೆಯನ್ನು ಪೂಜಿಸಬಾರದು. ಅಂದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆಲವೊಬ್ಬರು ಪೂಜೆ ಮಾಡೋ ಅಂಥದ್ರಲ್ಲಿ ಮಂತ್ರೋಪಚಾರ ಓದೋಂಥ ಸಂದರ್ಭಗಳಲ್ಲಿ ಬರೀ ನೆಲದ ಮೇಲೆ ಕೂತ್ಕೊಂಡು ನೀವು ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀರಾ. ಆ ರೀತಿ ಮಾಡೋದ್ರಿಂದ ನೀವು ಯಾವುದೇ ಮಂತ್ರ ಇರ್ಬೋದು ಅಥವಾ ಪೂಜೆ ಪುನಸ್ಕಾರ ಮಾಡಿದಂಥದ್ದು ನೆಲದಲ್ಲಿ ಆಕರ್ಷಣಾ ಕೇಂದ್ರದ ಶಕ್ತಿ ಇರೋದ್ರಿಂದ ನೀವು ಮಾಡಿದಂಥ ಪೂಜೆ ಇರ್ಬೋದು, ಮಂತ್ರಗಳಿರ್ಬೋದು, ಅದೆಲ್ಲ ಭೂಮಿಯ ಒಳಗಡೆನೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡುವಾಗ ಅಥವಾ ಏಕಾದಶಿ ಆಚರಣೆ ಮಾಡುವಾಗ, ಮಂತ್ರೋಪಚಾರ ಮಾಡುವಾಗ ಖಂಡಿತವಾಗ್ಲೂ ದೇವರ ಎದುರಿಗೆ ಅಥವಾ ನೀವು ಒಂದು ಚಾಪೆನಾದರೂ ಹಾಸ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆನ ಹಾಸ್ಕೊಂಡು ನೀವು ಕೂತ್ಕೊಂಡು ಮಂತ್ರಗಳನ್ನ ನೀವು ಪಠಿಸೋದ್ರಿಂದ ನೀವು ಪಠಿಸಿದಂಥ ಮಂತ್ರಗಳ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ನೀವು ಬರೀ ಕೈಯಲ್ಲಿ ಅಥವಾ ಬರೀ ನೆಲದ ಮೇಲೆ ನೀವು ಮಾಡಿದಂತಹ ಸಂಕಲ್ಪ ಇರ್ಬೋದು, ಮಂತ್ರಗಳ ಉಪದೇಶ ಇರ್ಬೋದು, ಅದು ಯಾವುದು ನಿಮಗೆ ಪೂರ್ಣ ಫಲದ ಪ್ರತಿಫಲನ ನೀಡೋದಿಲ್ಲ. ಇದೊಂದು ಎಚ್ಚರಿಕೆ ನಿಮಗೆ ಗೊತ್ತಿರಲಿ. ಯಾವಾಗಲೂ ದೇವರ ಆರಾಧನೆ ಮಾಡುವಾಗ ನಾವು ರೀತಿ ನೀತಿಗಳ ಸಮೇತ ಮಾಡಿದಾಗ ಪೂರ್ಣ ಫಲದ ಆಶೀರ್ವಾದ ನಮಗೆ ಸಿಗುತ್ತದೆ. ದೇವರ ಆರಾಧನೆಯನ್ನು ಪ್ರಮುಖ ನಿಯಮವೇನೆಂದರೆ, ದೇವರನ್ನು ಯಾವಾಗಲೂ ನಾವು ಶಾಂತ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಬೇಕು. ದೇವರನ್ನು ಪೂಜಿಸುವಾಗ ಅಲ್ಲಿ ಮತ್ತು ಇಲ್ಲಿಯ ವಿಷಯಗಳ ಕಡೆಗೆ ಮನಸ್ಸನ್ನು ತೆಗೆದುಕೊಳ್ಳಬಾರದು ಮತ್ತು ಯಾರ ಮೇಲೂ ಕೋಪಗೊಳ್ಳಬಾರದು. ದೇವರನ್ನು ಪೂಜಿಸುವಾಗ ಮನಸ್ಸಿನಲ್ಲಿ ತಪ್ಪು ಭಾವನೆಗಳನ್ನು ತಂದರೆ ಅದು ಫಲ ನೀಡುವುದಿಲ್ಲ ಎಂಬ ಬಲವಾದ ನಂಬಿಕೆ ಕೂಡ ಇದೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ನಂಬಿಕೆ ಇಟ್ಟು ಮಾಡಿ. ಏಕಾದಶಿ ಆಚರಣೆಯನ್ನು ಮಾಡಬೇಕು ಅನ್ನುವಾಗ ರಾಯರ ಮೇಲೆ ನಂಬಿಕೆ ಇಟ್ಟು, ನಿಜವಾಗ್ಲೂ ಹೇಳ್ತೀನಿ, ರಾಯರಿಗೆ ನೀವು ಎಂಥ ಪೂಜೆ ಮಾಡಿದ್ರೂ ಇಷ್ಟ ಆಗೋದಿಲ್ಲ. ಆದರೆ ರಾಯರ ಸಂಕಲ್ಪ ಮಾಡಿ ನಾವು ಖಂಡಿತವಾಗ್ಲೂ ರಾಯರು ನಮಗೆ ಹೂ ಪ್ರಸಾದ ಕೊಡಬೇಕು ಅಥವಾ ರಾಯರು ನಾವು ಅಂದ್ಕೊಂಡಿರೋಂಥದ್ದು ಪ್ರತಿಯೊಂದು ಆಸೆನ ಈಡೇರಿಸಬೇಕು ಅಂದರೆ ನೀವು ಏಕಾದಶಿ ಆಚರಣೆನ ಪ್ರತಿದಿನ ಅಂದರೆ ತಿಂಗಳಲ್ಲಿ 2 ಟೈಮು 15 ದಿನಗಳಿಗೊಮ್ಮೆ ಬರುವಂಥ ಏಕಾದಶಿ ಆಚರಣೆಗಳನ್ನ ನೀವು ಆಚರಿಸಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಗುರುರಾಯರಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀರೋ ರಾಯರು ನಿಮ್ಗೆ ಸ್ವಪ್ನದಲ್ಲಿ ಬಂದು ನಿಮ್ಮ ಕಾರ್ಯಗಳು ಆಗುತ್ತಾ ಆಗಲ್ವಂತ ನಿಮಗೆ ಸಹ ಸೂಚನೆ ಕೊಡಬೇಕು ಅಂತ ಬಯಸುವಂಥವ್ರು ಏಕಾದಶಿ ಆಚರಣೆನ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಏಕಾದಶಿ ಆಚರಣೆನ ನೀವು ಹೊಟ್ಟೆ ತುಂಬ ತಿಂದ್ಕೊಂಡು ನೀವು ಆಚರಿಸ್ತೀನಿ ಅಂತಂದರೆ ಖಂಡಿತವಾಗ್ಲೂ ಅದು ನಿಮಗೆ ಪ್ರತಿಫಲ ಕೊಡೋದಿಲ್ಲ. ಏಕಾದಶಿ ಆಚರಣೆ ಅಂದರೆ ಖಂಡಿತವಾಗ್ಲೂ ನಾವು ಉಪವಾಸ ಆಚರಣೆ ಮಾಡಿ ದೇವರಿಗೆ ದೇಹ ಮತ್ತು ಮನಸ್ಸನ್ನು ಅರ್ಪಣೆ ಮಾಡೋದೇ ಏಕಾದಶಿ ಆಚರಣೆ ಆಗುತ್ತೆ. ಅದರಲ್ಲೂ ನಾವು 3 ದಿನಗಳ ಕಾಲ ಇರುತ್ತೆ. ದಶಮಿ,
ಏಕಾದಶಿ ಮತ್ತು ದ್ವಾದಶಿ ಅಂತ 3 ದಿನ ಇರುತ್ತೆ. ಆ 3 ದಿನಗಳು ನಾವು ಖಂಡಿತವಾಗ್ಲೂ ಆಚರಣೆ ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ಪಾರಾಯಣೆ ಮಾಡಿ ಅದ್ರ ಜೊತೆಗೆ ನಾವು ಅರ್ಘ್ಯನ ಕೊಟ್ಟಾಗ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ನಮಗೆ ಆಶೀರ್ವಾದ ಸಿಗುತ್ತೆ. ಅಕಸ್ಮಾತ್ ನಮಗೆ ಜನಸಾಮಾನ್ಯರಿಗೆ ಅದ್ಯಾವುದು ಮಾಡೋಕ್ಕಾಗಲಿಲ್ಲ ಅಂದಾಗ ನಿಷ್ಕಲ್ಮಶವಾದ ಮನಸ್ಸಿನಿಂದ ಸಂಕಲ್ಪ ಮಾಡಿಕೊಂಡು ವ್ರತನ ನಾವು ಪೂಜೆಯಾಗಿ ಉಪವಾಸ ಇದ್ದು ಅದಕ್ಕೆ ನಮಗೆ ಅಲಂಕಾರ ಮಾಡೋಕ್ಕಾಗಲಿಲ್ಲ ಅಂದರೂ ಒಂದು ತುಳಸಿ ದಳನ ರಾಯರ ಫೋಟೋಗೆ ಅಲಂಕಾರ ಮಾಡಿ ತುಳಸಿ ತೀರ್ಥ ಇಟ್ಟು ಕಲ್ಲು ಸಕ್ಕರೆ ಇಟ್ಟು ಹಣ್ಣನ ನೈವೇದ್ಯ ಇಟ್ಟು ನೀವು ನಿಮ್ಮ ಮನಸ್ಸಿಗೆ ರಾಯರ ಸ್ತೋತ್ರಗಳನ್ನ ಹೇಳ್ಕೊಂಡು ನೀವು ಅಷ್ಟು ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ರಾಯರು ನಿಮಗೆ ಒಲಿಯುತ್ತಾರೆ. ಅದರಲ್ಲೂ ಏಕಾದಶಿ ಆಚರಣೆ ಮಾಡೋರು ಯಾವುದೇ ಕಾರಣಕ್ಕೂ ಏಕಾದಶಿ ದಿನಗಳಲ್ಲಿ ಮಾಂಸಾಹಾರ ನಿಷಿದ್ಧ ಆಗಿರುತ್ತೆ. ನೀವು ಮಾಂಸಾಹಾರನ ಏಕಾದಶಿ ದಿನಗಳಲ್ಲಿ ತಿಂದಿದ್ದೇ ಆದರೆ ನಿಮಗೆ ಆರೋಗ್ಯದ ಸಮಸ್ಯೆ ಬರುತ್ತೆ, ಮೃತ್ಯುಕಂಟಕಗಳು ಬರುತ್ತೆ. ಆಮೇಲೆ ನಿಮಗೆ ಯಾವುದೇ ರೀತಿ ನೀವು ಮಾಡೋವಂಥ ಕೆಲಸದಲ್ಲಿ ಯಾವತ್ತೂ ಯಶಸ್ಸು ಕೀರ್ತಿ ಅನ್ನೋದು ಸಿಗೋದಿಲ್ಲ. ನೋಡಿ ಸ್ನೇಹಿತರೆ, ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲೂ ಕೂಡ ನಾವು ಪರಿವರ್ತನೆನ ಆಗ್ಬೋದು ಅಂತ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ವಾಮನ ದೇವರ ಸ್ತೋತ್ರಗಳನ್ನ ಖಂಡಿತವಾಗ್ಲೂ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಕೃಷ್ಣ ಅಷ್ಟೋತ್ತರನ ಹೇಳ್ಕೊಳ್ಳಿ, ಸಾಧ್ಯವಾದಷ್ಟು ಗುರುರಾಯರ ಗಾಯತ್ರಿ ಮಂತ್ರಗಳನ್ನ ನೀವು ಉಪದೇಶನ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಜೀವನ ಅನ್ನೋದು ಒಂದು ಪರಿವರ್ತನೆ. ನಮಗೆ ಗೊತ್ತಿರೋ ರೀತಿಯಲ್ಲಿ ನಮ್ಮ ಜೀವನನ ನಾವು ಪರಿವರ್ತನೆಗೋಸ್ಕರ ನಾವು ನಮ್ಮಲ್ಲಿರೋಂಥ ಕೆಲವು ತಪ್ಪುಗಳನ್ನ ನಾವು ತಿದ್ದುಕೊಂಡು ಬದುಕಬೇಕಾಗುತ್ತೆ. ಆ ಬದುಕೋ ರೀತಿಯೇ ಒಂದು ಪರಿವರ್ತನೆ ಏಕಾದಶಿ ಆಚರಣೆಗೆ ಒಂದು ಕಾರಣ ಆಗಿರುತ್ತೆ ಅನ್ನೋದ್ರನ್ನ ಮತ್ತು ಅದ್ರ ಮಹತ್ವ ಏನು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು.